ಹಾಯ್ ಎವ್ರಿವನ್, ಮಟನ್ ಬಂದಿದೆ. ನನಗೆ ಹಾಕೊಳ್ಳೋಕ್ಕಿಂತ ಜಾಸ್ತಿ ನಿನಗೆ ಹಾಕೊಳ್ಳೋಕೆ ತಗೊಬೇಕು. ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು. ನೆಕ್ಸ್ಟ್ ಇಯರ್ ನನ್ನ ಪಾಪುನ ಸೇಯಿಂಗ್ ಎಸ್ ಟು ಮೈ ಮ್ಯಾನ್. ಫುಲ್ಲು ಮಟನ್ ಸಾರ್ ತರಾನೇ ಇದೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಗಾಡ್ ಮೇಡ್ ಕಪಲ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಮಟನ್ ಬಂದಿದೆ, ಸೊ ಕುಕ್ ಮಾಡಬೇಕು. ಫಸ್ಟ್ ಇದನ್ನು ಕ್ಲೀನ್ ಮಾಡಿಕೊಂಡು ಬೇಯಿಸ್ಕೊಂಬಿಡೋಣ, ಆಮೇಲೆ ನೆಕ್ಸ್ಟ್ ಕುಕಿಂಗ್ ಕಡೆ ಹೋಗೋಣ. ಅದಕ್ಕಿಂತ ಮುಂಚೆ ನಾನು ಸ್ನಾನ ಮಾಡಿ ಫ್ರೆಶ್ ಆಗಿ ಪೂಜೆ ಮಾಡಿ ಬರಬೇಕು. ಹಾಗಾಗಿ ಇದು ಬೇಯಿಸೋಕ್ಕಿಟ್ಟು ಹೊರಟ್ಬಿಡೋಣ. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಹೋದರೆ ಯಾವ ರೇಂಜಿಗೆ ಮೋಸ ಮಾಡ್ತಾರೆ ಅಂದರೆ, ಈ ರೇಂಜಿಗೆ ನೋಡಿ ಇಷ್ಟೊಂದು ಚರ್ಬಿ ಹಾಕಿದ್ದಾರೆ. ಆ್ಯಂಡ್ ನಾನು ಇದನ್ನು ಪ್ರೋಟೀನ್ ಬರಲಿ ಅಂತ ಮಣ್ಣೀರಿ ಇವೆಲ್ಲ ತರಿಸಿದ್ದೇನೆ. ಬಟ್ ಇಷ್ಟು ಅದರಲ್ಲಿ ಚರ್ಬಿನೇ ಇದೆ. ತಂದಿರೋ ಅರ್ಧ kg ಮಟನಲ್ಲಿ 1/4 kg ಚರ್ಬಿನೇ ಇದೆ. ಸ್ವಲ್ಪ ಆಯಿಲ್ ಹಾಕಿ ಮಟನ್ನ ನೀಟಾಗಿ ಬಾಗಿಸ್ಕೊತಾ ಇದ್ದೀನಿ. ಇದಕ್ಕೆ ಅರಿಶಿನ ಉಪ್ಪು ಹಾಕಿ ಕಲಿಸ್ಕೋಬೇಕು. ಈಗ ಫುಲ್ ಕುಕ್ಕರ್ ಮುಚ್ಚಿಬಿಟ್ಟು ವಿಷಲ್ ಹಾಕಕ್ಕೆ ಬಿಡಬೇಕು. ನಾನು ಯೂಶ್ವಲಾಗಿ ವಿಷಲ್ಲು 5ರಿಂದ 6, ಜಾಸ್ತಿ ಗಟ್ಟಿ ಮಟನ್ ಆಯಿತು ಅಂತ ಅಂದರೆ 9 ವಿಷಲ್ ಹಾಕ್ಸಿರ್ತೀನಿ. ಇವಾಗ 5ರಿಂದ 6 ವಿಷಲ್ ಹಾಕಬೇಕು. ನಮ್ಮ ಮನೆಯವ್ರಿಗೆ ವಿಷಲ್ ಹಾಕತ್ತಪ್ಪ ಆಫ್ ಮಾಡು ಅಂತ ಹೇಳಿ ನಾನು ಸ್ನಾನಕ್ಕೆ ಹೋಗೋಣ. ಓಕೆ, ಫೈನಲಿ ನಾನು ಸ್ನಾನ ಮಾಡಿ ಫ್ರೆಶ್ ಆಗಿದ್ದೀನಿ. ಇವತ್ತು ನಮ್ಮ ಮನೆಯವ್ರ ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ ಬಿಕಾಸ್ ಐ ಆಮ್ ರನ್ನಿಂಗ್ ಔಟ್ ಆಫ್ ಮೈ ಡ್ರೆಸ್ಸಸ್. ನನ್ನ ಟೀ ಶರ್ಟ್ ನನಗೆ ಹಾಕೊಳ್ಳೋಕ್ಕಿಂತ ಜಾಸ್ತಿ ನಿನಗೆ ಹಾಕೊಳ್ಳೋಕೆ ತಗೊಬೇಕು. ಈಗ ನಾನು ಟಾಮಿ ಫಿಗರ್ ಹಾಕ್ಕೊಂಡಿದ್ದೆ ನಿನ್ನೆ. ಇವತ್ತು ಇದನ್ನು ಹಾಕ್ಕೊಂಡಿದ್ದೀನಿ. ನಾಳೆ ಯಾವಾಗಲೂ ದೊಡ್ಡ ತಗೊಂಬೇಡ ಅಂತಿದ್ದೆ. ನೋಡಿ, ದೊಡ್ಡ ತಗೊಂಡಿದ್ದಕ್ಕೆ ಎಷ್ಟು ಯೂಸ್ ಆಗ್ತಿದೆ. ದೊಗ್ಲ ನೋಡಿ, ಅವ್ರು ಇಷ್ಟು ದೊಗ್ಲ ಮಗ್ಲ ಟೀ ಶರ್ಟ್ ಹಾಕೋದು. ಯಾಕಂದ್ರೆ ಅವನಿಗೆ ಹೊಟ್ಟೆ ಇದೆ, ಅದಕ್ಕೆ ಈ ಥರ ಟೀ ಶರ್ಟ್ ಹಾಕೋದು. ನಾನು ಮುಂಚೆಯಿಂದನೂ ನಾನು ಹಂಗೆ ಹಾಕೋದು ಟೀ ಶರ್ಟ್. ಆ್ಯಂಡ್ ನಾನು ಪೂಜೆ ಆಗಿದೆ. ನಮ್ಮ ಮನೆಯವರು ಆಲ್ರೆಡಿ ಪೂಜೆ ಮಾಡಿದ್ದಾರೆ. ನಾನು ಕೈ ಮುಗಿದು ಅಡುಗೆಗೆ ಹೋಗಬೇಕು. ಆ್ಯಕ್ಚುಲಿ ನನಗೆ ಸ್ನಾನ ಮಾಡ್ತಾ ಒಂದು ಥಾಟ್ ಬಂತು. ಜಸ್ಟ್ ಸಿಂಪಲ್ ಕುಕ್ಕಿಂಗ್, ನಾನು ಮಟನ್ ಸಾಂಬಾರು ಮತ್ತು ರೈಸ್ ಮಾಡ್ತಾ ಇರೋದು. ಇದಕ್ಕೆ ನಮ್ಮ ಮನೆಯವ್ರೇನು ಹೆಲ್ಪ್ ಏನು ಮಾಡೋಕ್ಕಾಗಲ್ಲ, ಮಾಡೋದು ಇಲ್ಲ ಅವರು. ಸೊ ದಟ್ ಇವತ್ತು ಫಾದರ್ಸ್ ಡೇ ಆಗಿರೋದ್ರಿಂದ ಓಕೆ ಫೈನ್, ಫಸ್ಟ್ ವಿಶ್ ಮಾಡಿಬಿಡೋದ. ಪಾಪು, ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು. ನೆಕ್ಸ್ಟ್ ಇಯರ್ ನನ್ನ ಪಾಪು ನನಗೆ ವಿಶ್ ಮಾಡುತ್ತೆ. ಆ ಎಕ್ಸೈಟ್ಮೆಂಟಲ್ಲೇ ಇದ್ದಾನೆ. ಅವ್ರ ಪಾಪವನಿಗೆ ವಿಶ್ ಮಾಡುತ್ತೆ ಅನ್ನೋ ಎಕ್ಸೈಟ್ಮೆಂಟಲ್ಲೇ ಇದ್ದಾನೆ. ಸೊ ದಟ್ ಫಾದರ್ಸ್ ಡೇ ಆಗಿರೋದ್ರಿಂದ ರೂಮಲ್ಲಿದೆ. ನಾನು ಅವರಿಗೆ ಒಂದು ಟಾಸ್ಕ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಪ ಯಾವಾಗಲೂ ನಾನು ಹೇಳಿದ ಕೆಲಸನೇ ಅವ್ರು ಮಾಡ್ತಾ ಇರ್ತಾರೆ. ಹಾಗಾಗಿ ಇವತ್ತು ಅವ್ರು ಹೇಳಿದ ಕೆಲಸನ ನಾನು ಮಾಡೋದು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ತುಂಬ ಹೊತ್ತೇನು ಮಾಡಲ್ಲ, ತುಂಬ ಹೊತ್ತು ಮಾಡ್ತೀನಿ ಅಂದ್ಬಿಟ್ರೆ ಫುಲ್ ಎಲ್ಲ ಕೆಲಸ ಮಾಡಿಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಈ ಕುಕಿಂಗ್ ಮುಗಿಯೋ ತನಕ, ಕುಕ್ ಮಾಡಿ ಊಟ ಮಾಡೋ ತನಕ ಸೇಯಿಂಗ್ ಎಸ್ ಟು ಮೈ ಮ್ಯಾನ್ ಅಂದರೆ ನನ್ನ ಗಂಡನಿಗೆ ಏನೇ ಕೇಳಿದ್ರು ಓಕೆ ಎಸ್ ಅಂತ ಹೇಳುವಂಥದ್ದು. ಅವನಿಗೆ ಎಷ್ಟು ಖುಷಿ ಅಂದರೆ ಎಷ್ಟು ಖುಷಿ ಅಂದರೆ ಅಷ್ಟು ಖುಷಿಯಾಗಿದೆ. ಮಟನ್ ಕಂಪ್ಲೀಟ್ ಆಗಿ ಬೆಂದಿದೆ. ಓಕೆನಾ, ನೀಟಾಗಿ ಬೆಂದಿದೆ. ಇದಕ್ಕೆ ಇವಾಗ ಏನೇನು ಐಟಮ್ ಬೇಕು ಅದನ್ನ ರೆಡಿ ಮಾಡ್ಕೊಳ್ಳೋಣ. ರುಬ್ಕೊಳ್ಳೋಕ್ಕೆ ಜಸ್ಟ್ ಸಿಂಪಲ್ ಸಾಂಬಾರ್ ಮಾಡ್ತಾ ಇರೋದ್ರಿಂದ ರುಬ್ಕೊಳ್ಳೋಕೆ ಏನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಫಸ್ಟು. ಆಮೇಲೆ ನಾವು ಬೇರೆ ರೆಡಿ ಮಾಡೋಣ. ಸೊ ದ್ಯಾಟ್ ಪುಣ್ಯಕ್ಕೆ ನನ್ನ ಗಂಡ ಬಂದು ಪ್ಲೇಟ್ ತಗೊಂಡೋಗುತ್ತೆ ಹೇಳಿಲ್ಲ. ಜಸ್ಟ್ ಬಂದಿದ್ಯೋ ಇಲ್ಲೋ ನೋಡು ಅಂತ ಹೇಳಿ ನಾನು ಪ್ಲೇಟ್ ತಗೊಂಡೋಗು ಅಂತ ಹೇಳಕ್ ಬಂದಿಲ್ಲ. ನನಗೆ ಇಲ್ಲೊಂಚೂರು ಕಡಿತಾ ಇದೆ, ಒಂಚೂರು ಕೆರಿ ಅಂತ ಹೇಳ್ತಿದ್ದೆ. ಸೇಯಿಂಗ್ ಎಸ್ ಅಂತ ಹೇಳಿದಕ್ಕೆ ಇದನ್ನೆಲ್ಲ ಮಾಡ್ಕೊಂತ ಗೊತ್ತಿರ್ಲಿಲ್ಲ. ನಾನು ಅಡಿಗೆಗೆ ಅದನ್ನೇ ಹೇಳ್ಬೇಕಾದ್ರೆ ಕೈ ತಡ್ಕೊಂಡು ಯಾವ ಪಾಟಲ್ಲಿ ಇಲ್ಲಿ ಕೆರಿತಾ ಇದ್ಯಾ? ಎಂತ ಬಂದಿದ್ದು ಎಂತ ಪ್ಲೇಟ್ ಇಟ್ರೆ ಮಜಾ.
ಇವ್ನು ಹಿಂಗ್ ಸಾಂಬಾರ್ ಮಾಡಿಸ್ತಾ ಇದ್ರೆ ನಾನ್ 3 ಗಂಟೆ ಆಗುತ್ತೆ ಸಾಂಬಾರ್ ಮಾಡೋದು. ಅದೇ ನಾನು ಇದನ್ನ ಮಣ್ಣೀರಿಗೆ ತರಿಸಿದೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಚಾಪ್ ಮಾಡ್ಕೊಂತ ಇದೀನಿ. ಆಗಿದೆ, ಚಿಕ್ಕದಾಗಿ ಚಾಪ್ ಆಗಿದೆ. ನೆಕ್ಸ್ಟ್ ಕಾಯಿ ಇದ್ ಮಾಡ್ಕೊಬೇಕು, ತಕೋಬೇಕು. ಫಾಸ್ಟ್ ಆಗಿ ಮಾಡೋಣ, ಇಲ್ಲಾಂದ್ರೆ ಅವ್ನು ಏನಾದ್ರೂ ಒಂದು ಕರಿತಾನೆ. ಪದೇ ಪದೇ ನಮ್ಮ ಮನೆಯವ್ರು ಸಿಗಲ್ಲ ಅಂತ ಹೇಳಿ ಅಪರೂಪಕ್ಕೆ ಏನೋ ಒಂದು ತಾಸು ಕೊಟ್ರೆ ನಮ್ಮ ಮನೆಯವರು ಅದನ್ನೇ ಒಂದು ಸಾಧನೆ ಮಾಡ್ಕೊಂಡಿದ್ದಾರೆ, ಸಾಧನೆ. ಸೊ ಕಾಯಿನ ನೀಟಾಗಿ ಹೆಚ್ಕೊಬಿಡ್ದ. ಇಷ್ಟೇ ಅಲ್ಲ ಕೆಲಸ, ಇನ್ನು ಇದನ್ನೆಲ್ಲ ಹುರ್ಕೊಂಡು ನೀಟಾಗೆ 5 minutes later. ರೀಲ್ಸ್ ಮೇಲೆ ಹಂಗೆ ಅಡ್ವರ್ಟೈಸ್ಮೆಂಟ್ ಇದು. ನೆಕ್ಸ್ಟ್ 1 million ಇದು. ಸುಮ್ನೆ ರೀಲ್ಸ್ ಇತ್ತು, ನನ್ ರೀಲ್ಸ್ ನೋಡ್ಬೇಕು. ನಾನೆಲ್ಲ ಅಡಿಗೆ ಮಾಡೋದು ಏ ಮಾಡೆ, ನಿನ್ ಸೇರಿಸಲ್ಲ ಇವತ್ತು ಮಾಡು. ನನಗ್ ಬೋರ್ ಆಗ್ಬೇಕು ರೀಲ್ಸ್ ನೋಡೋದು. ಯಾವಾಗ ನಾ ಹೇಳ್ತೀನಿ ಅವಾಗ ಸ್ಟಾಪ್ ಮಾಡು. ನಂಗೆ ಇಷ್ಟ ಇಲ್ಲ. ನೆಕ್ಸ್ಟ್ 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 ಇವತ್ತು ನಾನು ಮಟನ್ ಸಾರು ಮಾಡ್ದಂಗೆ. ಓಕೆ ಸರಿ, ನನಗೆ ಬೋರ್ ಆಯ್ತು. ಏನ್ ಮಾಡ್ತಾ ಆಯ್ತು, ಆಮೇಲೆ ದೊಡ್ಡ ಸಾಹಸಕ್ಕೆ ಕೈ ಹಾಕಿದೀವಿ, ನೋಡೋಣ ಏನಾಗುತ್ತೆ ಅಂತ. ಎಷ್ಟು ಬೇಗ ನನ್ನ ಅಡುಗೆ ಮುಗಿಯುತ್ತೆ, ಎಷ್ಟು ಲೇಟ್ ಆಗಿ ಮುಗಿಯುತ್ತೆ ನೋಡೋಣ. ನಾನು ರೀಲ್ಸ್ ಸ್ಕ್ರಾಲ್ ಮಾಡಕ್ಕೆ ಅಂತ ಏನು ತೋರಿಸ್ತಾ ಇದಾರೆ ಅಂತ ನೋಡ್ತಾ ಇದೀನಿ. ನೋಡಿದ್ರೆ ಹುಡುಗ, ಅಯ್ಯೋ ಟು ridiculous, you know, not like that, it's too ridiculous. ಈ ಆನಿಯನ್ ನಮ್ಮ ಮನೆಯವರಿಗೆ ಮಟನ್ ಸಾರು, ಚಿಕನ್ ಸಾರು ಏನಾದ್ರು ಮಾಡಿದ್ರೆ ಮುಂದಿನ ಸ್ಟಾರ್ಟ್ ಆಯ್ತು ಒಂದು. ಒಂದ್ ನಿಮಿಷ ತಡಿ. ಅಂತ ಹೇಳ್ಬೇಕು ನಂದು. ನನಗೆ ಸ್ವೀಟ್ ಕ್ರೇವಿಂಗ್ಸ್ ಆಗ್ತದೆ. ನನಗೆ ಅಲ್ಲಿ ಸ್ವೀಟ್ ಬಾಕ್ಸ್ ಇದೆಯಲ್ಲ ತಗೊಂಡು. ಅಲ್ಲಿರೋ ಸ್ವೀಟ್ ಬಾಕ್ಸ್ ತಗೊಳ್ಳೋದು ಕಷ್ಟ ನಿಮಗೆ. ಸ್ವೀಟ್ ಬಾಕ್ಸ್ ಅಲ್ಲಿ ಲಡ್ಡು ಇದೆ. ಆ ಲಡ್ಡು ಇದೆಯಲ್ಲ, ಆ ಲಡ್ಡುನ ಅದು ನನಗೆ ತಿನ್ನಿಸು. ಫುಲ್ಲು ನಿಧಾನಕ್ಕೆ ಒಂದೊಂದು ಚೂರು ನನಗೆ ತಿನ್ಸ್ಕೊಂಡಿಲ್ಲ, ನಿಂತ್ಕೊಳ್ಳ ತಿನ್ಸಿ. ಯಾರನ್ನ ತೋರಿಸ್ತಾ ಇದ್ದೆ ನೋಡು ಫಸ್ಟ್ ಕರೆಕ್ಟಾಗಿ. ಇಂಥ ರಾಜಯೋಗ ಯಾರಿಗೂ ಸಿಗಲ್ಲ ಅಲ್ಲ. ತಪ್ಪ, ಇನ್ನೊಂದು ಅರ್ಧ ಗಂಟೆ ಬೇಗ ಸಾಂಬಾರು ಮುಗ್ದೋಗುತ್ತೆ. ಕುದಿಯೋ ಅಷ್ಟರಲ್ಲಿ ರುಬ್ಬಿ ಕುದಿಸಿ ಆಮೇಲೆ ಮಾತಾಡ್ತೀನಿ. ನಿನಗೆ ಈ ಥರ ಚಾನ್ಸ್ ಡೈಲಿ ಸಿಗ್ಬಿಟ್ರೆ ಕೆಲಸ ಫುಲ್ ಮಾಡಿಸ್ಕೊಂಡ್ಬಿಡ್ತೀನಿ ನಾನು. ಆದ್ರೂ ಟಿವಿದು ಕೆಲಸ ನಾನೇ ಮಾಡೋದು. ಟಿವಿದು ರಿಮೋಟ್ ಹಂಗೆ ತಗೊಂಬ, ಹಿಡ್ಕೊ. ಆ ಟಿವಿ ರಿಮೋಟು ತಗೊಂಡ್ ಬಾ. ಹಂಗೆ ನೆಟ್ಫ್ಲಿಕ್ಸ್ ಹಾಕೋ. ಆನಲ್ಲಿ ಇದೆ ತಾನೆ, ನೆಟ್ ಕನೆಕ್ಟ್ ಆಗಿದೆ ತಾನೆ. ಸಾಂಬಾರ್ ಆಗಿರೋದ್ರಿಂದ ನಾನು ಸ್ವಲ್ಪ ಟೈಮ್ ತಗೊಂಡು ನೀಟಾಗಿ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಆಗ್ಬೇಕಲ್ಲ ಅದಕ್ಕೆ. ಏನದು ಕಾಯಿ ಒಂದ್ ಪೀಸ್ ತಿಂದು ಚೆನ್ನಾಗಿರು. ನೀನ್ ತಿಂದು ಚೆನ್ನಾಗಿರು. ವಾಶ್ ಮಾಡಿ ಅಯ್ಯೋ, ಇದು ವಾಶ್ ಮಾಡಿನೇ ಕಟ್ ಮಾಡ್ತಿರೋದು. ವಾಶ್ ಮಾಡಿನೇ ಕಟ್ ಮಾಡ್ತಿರೋದು, ಗೊತ್ತಿಲ್ಲ ಅಷ್ಟೇ. ವಾಶ್ ಮಾಡಿ ಇಟ್ಟಿದ್ದೀನಿ ಅದು ಕಾಯಿನ. ವಾಶ್ ಮಾಡಿ ಇಟ್ಟಿರೋ ಕಾಯಿನ ಮತ್ತೆ ವಾಶ್ ಮಾಡಿ ತಿಂತಾ ಇದೀಯ. ಅದೇ ನೀನ್ ಎಷ್ಟು ಹೈಜೀನ್ ಇರ್ಬೇಕು. ಐದಿನಲ್ಲ, ನೀನ್ ಕೆಲಸ ಕೊಡ್ಬೇಕಲ್ಲ, ಕೆಲಸ ಕೊಡಕ್ಕೆ ನಂಗೆ. 1 eternity later. ಫೈನಲಿ ಎಲ್ಲ ಚಾಪ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಟೊಮ್ಯಾಟೊ, ಈರುಳ್ಳಿ, ಮೆಣಸಿನ್ಕಾಯಿ ಅಂಡ್ ದೆನ್
ಈ ಕಾಯಿ, ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಆ್ಯಂಡ್ ದೆನ್ ಬೆಳ್ಳುಳ್ಳಿ ಎಲ್ಲದೂ ರೆಡಿ ಇದೆ. ಈಗ ಜಸ್ಟ್ ಏನಿಲ್ಲ, ಫ್ರೈ ಮಾಡಿಕೊಂಡು ರುಬ್ಕೋಬೇಕು ಅಷ್ಟೇ. ರುಬ್ಕೊಂಡ್ರೆ ಮುಗಿಯುತ್ತೆ. ಲೈಟಾಗಿ ಆಯಿಲ್ ಹಾಕಿ ಈಗ ಲೋ ಫ್ಲೇಮಲ್ಲಿ ಹುರ್ಕೊಬೇಕು. ಲವಂಗ, ಖಾರ ಬೇಕಂದ್ರೆ ನೋಡ್ಕೊಂಡು ಮೆಣಸು, ಚಕ್ಕೆ, ಜೀರಿಗೆನೂ ಹಾಕ್ತಾರೆ, ಸುಮ್ ಕಡು ಹಾಕ್ತಾರೆ. ಬಟ್ ನಾನು ಜೀರಿಗೆ ಇನ್ನೂ ಒಂದೇ ಒಂದು ಏಲಕ್ಕಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಬೇಡ ಅಂತದೆ, ದಟ್ಸ್ ಓಕೆ. ಬೆಳ್ಳುಳ್ಳಿ ಒಂದು ಮೆಣಸಿನ್ಕಾಯಿ. ಫುಲ್ ಡೀಪ್ ಫ್ರೈ ಮಾಡೋದಲ್ಲ, ಜಸ್ಟ್ ನಾರ್ಮಲ್ ಮೇಲೆ ಹುರ್ಕೋಬೇಕು. ಹುರ್ಕೊಂಡಷ್ಟು ಸಾಂಬಾರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕಾಯಿಗರಿನ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಅರ್ಧ ಕೆಜಿ ಮಟನ್ಗೆ ಬರೀ ಒಂದೂವರೆ ಅಷ್ಟು ಆನಿಯನ್ನ ತೊಗೊಂಡಿದ್ದೀನಿ. ಟೊಮ್ಯಾಟೊನೂ ಅಷ್ಟೇ, ಸ್ವಲ್ಪ ಟೊಮ್ಯಾಟೊ ಸ್ವಲ್ಪ ಅಷ್ಟೇ ಹಾಕ್ಕೊಳ್ಳೋದು. ಇದು ನಾನು ಅದೇನೋ ಫ್ರೈ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಅಂತ. ನಿಮಗೆ ಸಾಂಬಾರು ಎಷ್ಟು ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಒಂಚೂರು ಗಸಗಸೆ ಹಾಕಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತಂತೆ. ಮಮ್ಮಿ ಹೇಳಿದ ನೆನಪು ನನಗೆ. ಸ್ವಲ್ಪ ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಖಾರದ ಪುಡಿ. ಆಮೇಲೆ ಧನಿಯಾ ಪುಡಿ ಹಾಕೊಬೇಕು. ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಕರಿ ಹಾಕತ್ತೆ. ಆಮೇಲೆ ಕೊತ್ತಂಬರಿ, ಇಷ್ಟನ್ನು ನೀಟಾಗಿ ಕಲಿಸ್ಕೊಂಡು ಕೊತ್ತಂಬರಿ ನಮ್ಮ ಮನೆಯವರು ಮರೆತು ಸೈಲೆಂಟಾಗಿ ಅವ್ರು ಕೆಲಸ ಮಾಡ್ಕೊತಿದ್ದಾರೆ. ಅಷ್ಟರೊಳಗಡೆ ನಾನು ನನ್ನ ಕೆಲಸನೂ ಮಾಡಿ ಮುಗಿಸ್ಕೋಬೇಕು, ಇಲ್ಲಾಂದರೆ ಭಾಳ ಕಷ್ಟ ಇದೆ. ಇಷ್ಟು ಹಾಕಿದ್ಮೇಲೆ ಇದನ್ನು ಆಫ್ ಮಾಡಿ ಸ್ವಲ್ಪ ಹೊತ್ತು ಬಿಸಿ ಹಾರೋದಕ್ಕೆ ಬಿಡಬೇಕು. ಓಕೆ ಫೈನ್. ಇವಾಗ ಇದನ್ನು ರುಬ್ಕೊಳಕ್ಕೆ ಹಾಕೊಳ್ಳೋಣ. ಆಲ್ಮೋಸ್ಟ್ ಎಲ್ಲದನ್ನು ಹಾಕಿದ್ದೀನಿ ಕರೆಕ್ಟಾಗಿ ಅಂತ ಅಂದ್ಕೊತೀನಿ. ನಾನೇನು ಕುಕ್ಕಿಂಗ್ ಎಕ್ಸ್ಪರ್ಟ್ ಅಲ್ಲ, ಎಷ್ಟು ನೆನಪಿದೆಯೋ ಅಷ್ಟು ಮಾಡ್ತೀನಿ. ಸಾಂಬಾರು ಹೆಂಗೆ ಬರುತ್ತೆ ನೋಡೋಣ, ರಿವ್ಯೂ ಹೆಂಗೆ ಬರುತ್ತೆ ನೋಡೋಣ. ಇದರಲ್ಲೇ ಆಮೇಲೆ ಇಲ್ಲಿ ಬಂದು ಫ್ರೈ ಮಾಡಿದ್ರೆ ಆಗುತ್ತೆ. ಇನ್ನೂ ಬಿಸಿ ಇದೆ, ಸ್ವಲ್ಪ ಹೊತ್ತು ಆರಲಿ. ಅಷ್ಟರೊಳಗಡೆ ನಾನು ನನ್ನ ಪಾತ್ರೆ ತೊಳೆಯುವ ಕೆಲಸ ಮಾಡ್ಕೊಂಡು ಬರೋಣ. ಬೇಗ ಪಾತ್ರೆ ತೊಳೆದಿಟ್ಕೊಂಡ್ಬಿಟ್ರೆ ಕೆಲಸ ಅಡುಗೆ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಅದು ಹಾರಕ್ಕಿನ್ನ ಟೈಮ್ ಬೇಕು. ಸೊ ಫೈನಲಿ ರುಬ್ಕೊಂಡಾಯ್ತು. ಬ್ಯಾಕ್ಗ್ರೌಂಡ್ ವಾಯ್ಸ್ನ ಸ್ವಲ್ಪ ಇಗ್ನೋರ್ ಮಾಡಿ, ಯಾಕೆ ಅಂತಂದರೆ ನಮ್ಮ ಮನೆ ಮುಂದೆನೇ ಪೆಟ್ರೋಲ್ ಬಂಕ್ ಇರೋದ್ರಿಂದ ಅಲ್ಲೇನೋ ಮಾಡ್ತಾರೆ, ಹಾಗಾಗಿ ಸೌಂಡ್ ಬರ್ತಾಯಿದೆ. ಆ್ಯಂಡ್ ಈ ರೀತಿ ರುಬ್ಕೊಂಡಿದ್ದೀನಿ. ಸ್ವಲ್ಪ ಆನಿಯನ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲದೂನಾ? ಎಲ್ಲದು ಎಲ್ಲ ಗಟ್ಟಿ ಇದೆ ಅದಕ್ಕೆ. ಈಗ ಬೆಸ್ಟ್ ಆಯ್ತಲ್ಲ. ಅದಂಗೆ ಸ್ವಲ್ಪ ಖಾರ ಇದಾಗುತ್ತೆ. ಅದಕ್ಕೆ ಬೇಯಿಸಿರೋ ಅಂಥ ಮಟನ್ ಇರುತ್ತಲ್ಲ ಅದನ್ನ ಹಾಕ್ಕೊಬೇಕು. ಕೆಲವೊಬ್ಬರು ಮಟನ್ ಹಾಕ್ಕೊಂಡು ಆಮೇಲೆ ಖಾರ ಹಾಕೋತಾರೆ, ಹಾಗೂ ಮಾಡ್ಬೋದು.
ಅವಾಗಲೇ ಹಾಡು ಹೇಳೋಕ್ಕೆಳ್ದೆ ಇಲ್ಲ, ಇವಾಗ ಹೇಳ್ತಾ ಇದ್ದೀನಿ ನೋಡಿ ನಾನು. तू ना तो घर घर नहीं लगता तू है तो डर. ಬರೀ ಚರ್ಬಿ ಹಾಕಿದ್ದಾನೆ ಪಾಪು ಹಬ್ಬ ನನ್ನ ಮಗ. ಅದಾದಮೇಲೆ ರುಬ್ಕೊಂಡಿರ್ತೀವಲ್ಲ ಅದೇ ಇದನ್ನು ತೊಳ್ಕೊಂಡು ನೀಟಾಗಿ ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನೀರು ಬೇಕು ನೀರು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ನೋಡಿಕೊಂಡು ಸಾಲ್ಟ್ ಹಾಕಬೇಕು, ಸ್ವಲ್ಪ ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಕಂಪ್ಲೀಟಾಗಿ ಸಾಂಬಾರು ರೆಡಿ ಆಗಿದೆ. ನಲ್ಲಿಯಲ್ಲಿ ನೀರು ಬಿಟ್ಟಿರೋದಕ್ಕೆ ಬ್ಯಾಕ್ಗ್ರೌಂಡ್ ಸೌಂಡು ವಾಟರ್ ಬರ್ತಾ ಇರುತ್ತೆ, ಸೊ ಯಾರೂ ಅದನ್ನು ಇದು ಮಾಡ್ಕೊಬೇಡಿ. ಅದಾದಮೇಲೆ ಲಿವರ್ದು ಫ್ರೈ ಮಾಡ್ಕೊಳ್ಳೋಣ. ಸಾಂಬಾರು ಟೇಸ್ಟ್ ಮಾತ್ರ ಸೂಪರಾಗಿದೆ. ಸೊ ಫೈನಲಿ ಒಂದು ಕಡೆ ಲಿವರ್ ಫ್ರೈ ರೆಡಿಯಾಗಿದೆ, ಇನ್ನೊಂದು ಕಡೆ ರೈಸಿಗೆ ಇಡ್ತಾ ಇದ್ದೀನಿ. ಅಲ್ಲಿಗೆ ನನ್ನ ಕುಕ್ಕಿಂಗ್ ಟಾಸ್ಕ್ ಮುಗೀತು. ಮಟನ್ ಸಾರು, ರೈಸು ಹಾಗೆ ಲಿವರ್ ಫ್ರೈ ಮುಗೀತು ಕಂಪ್ಲೀಟಾಗಿ. ನೆಕ್ಸ್ಟು ಊಟ ಮಾಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಹೇಳ್ತೀನಿ. ಎಲ್ಲ ಕುಕ್ಕಿಂಗ್ ಆಯಿತು. ಇವಾಗ ಸೌತೆಕಾಯಿ ಕಟ್ಟಿಂಗ್ ಆಗ್ತಾಯಿದೆ. ಬಿಸಿ ಬಿಸಿ ಊಟ ಮಾಡಿದ್ರೆ ಇವಾಗ ಹೆಂಗಿರುತ್ತೆ ಗೊತ್ತಾ. ಟೈಮ್ ಬಂದು 2:24 ಆಗಿದೆ. ನಮ್ಮ ಮನೆಯವರು ಟಾಸ್ಕ್ ಮಾಡೋದನ್ನ ಮರ್ತು ಬಿಟ್ರು. ನಾನು ಅಡುಗೆ ಮಾಡೋ ಓಡ್ತನ ನೋಡಿ ಮಾಡಬಾರ್ದು ಅಂತ ಹೇಳಿ ಇದು ಮಾಡಿದ್ರು. ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕುಕ್ಕಿಂಗಿಗೆ ಫುಲ್ ರೆಡಿ ಮಾಡಿಟ್ಟಿದ್ದೀನಿ. ಅನ್ನ ಪ್ರೆಷರ್ ಬಿಡಬೇಕು, ಬಿಟ್ಟ ತಕ್ಷಣ ಊಟ. ಓಕೆ, ಕುಕ್ ಮಾಡೋದ್ರೊಳಗಡೆ ನಾನು ಹೆಂಗಾಗಿದ್ದೀನಿ ನೋಡಿ, ಈ ರೀತಿ ಆಗಿದ್ದೀನಿ ಕುಕ್ ಮಾಡೋದ್ರೊಳಗಡೆ. ಎಲ್ಲ ಸ್ವೆಟ್ ಎಲ್ಲ ಬಂದಿದೆ. ದಟ್ಸ್ ಓಕೆ, ಇಟ್ಸ್ ಫಾರ್ ಮೈ ಹಸ್ಬೆಂಡ್. ನೋಡಿ ಯಾವಾಗಲೂ ಹಂಗೆ ಹೊಟ್ಟೆ ಹೊಸವ್ರ್ಕೊಂತಾರೆ. ಮೈ ಗಾಡ್. ಲಿವರ್ ಫ್ರೈನ ಟೇಸ್ಟ್ ಮಾಡ್ತಾ ಇದ್ದೀನಿ, ಹೇಗಿದೆ ಅಂತ ನೋಡೋಣ. ಮೂವಿ ಆನ್ ಮಾಡಿದ್ರು ನಮ್ಮ ಮನೆಯವರು, ಹಾಗಾಗಿ ಇದನ್ನು ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ನೋಡೋಣ. ಇದೆಲ್ಲ ನಮ್ಮ ಮನೆಯವ್ರು ತಿಂದೇ ಇಲ್ವಂತ, ಯಾವಾಗೂ ತಿಂದಿಲ್ಲ ಅಂತೆ. ಬಟ್ ನನಗೆ ಯಾವಾಗಲೂ ಫೇವ್ರೆಟ್ ಸುಕ್ಕಾದಾಗ. ಮನೆಯವ್ರ ಪ್ಲೇಟು, ಅವರಿಗೆ ಸೌತೆಕಾಯಿ ಕಮ್ಮಿ ಹಾಕಿದ್ರೂ ಬೇಜಾರಾಗಲ್ಲ, ಆದರೆ ಈರುಳ್ಳಿ ಮಾತ್ರ ಒಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಸೊ ದಟ್ ಈರುಳ್ಳಿ ಹಾಕಿದ್ದೀನಿ. ನಾನು ಹಾಕ್ಕೊಳ್ಳೋಣ ಉಳ್ಳಿದು ಡೈಜೆಷನಿಗೆ. ರೈಸ್ ನೋಡೋಣ. ನಮ್ಮ ಮನೆಯವ್ರು ಹೆಂಗೆ ಅಂದರೆ, ಈ ಮಟನ್ ಆಗಲಿ ಚಿಕನಲ್ಲಿ ಮೆತ್ತು ಪೀಸಿಲ್ವಾ ಅಂತ ಮೆತ್ತು ಪೀಸ್ ಹುಡ್ಕೊಂಡು ತಿನ್ನೋ ಅಂಥ ಮನುಷ್ಯ. ನನ್ನ ಮುಂಚೆನೇ ಏನಂತ ಹೇಳೋ, ನಾನು ನಾನ್ ವೆಜ್ ತಿನ್ನೋದೇ ಹೆಚ್ಚು. ಸೊ ದಟ್ ಅವರಿಗೆ ಮೆತ್ತು ಪೀಸ್ನ ಹುಡುಕಿ ಅದರಲ್ಲಿ ಹಾಕಿ ಅವ್ರಿಗೆ ಸೈಡಿಗೆ ಹಾಕಿದ್ರೆ ಅದು ಇಷ್ಟ ಆಗಲ್ಲ. ಸೊ ದಟ್ ಮೇಲೆ ಹಾಕ್ತಾಯಿದ್ದೀನಿ. ಒಂಚೂರು ಸಾಂಬಾರು ಹಾಕಿ ಬೇಕಾದರೆ ಹಾಕ್ಸ್ಕೊತಾರೆ. ಸೊ ದಟ್ ನಾನು ಅವಾಗಲೇ ಕೊಟ್ಟಿದ್ದು ಒಂದು ಟಾಸ್ಕ್ ಮಾಡ್ತದೆ. ನೀನು ರೆಡಿಯಾಗಿದೆ ಫುಡ್ಡು. ಊಟ ಆದಮೇಲೆ ಮಾಡ್ತೀನಿ. ಇಲ್ಲ, ಹಾಂ, ನಾನು ಊಟ ಮಾಡೋದು ಬೇಡ ನೆಮ್ಮದಿಯಾಗೆ. ಓಕೆ, ಥ್ಯಾಂಕ್ ಯು. ಸೊ ಫುಡ್ ರೆಡಿ ಇದೆ. ಅವರು ತಿಂದು ಏನು ರಿವ್ಯೂ ಕೊಡ್ತಾರೆ ನೋಡೋಣ. ಒಂದು ಲೋಟ ನೀರು ತೊಗೊಂಡೋಗಮ್ಮ ಹಂಗೆ. ಥ್ಯಾಂಕ್ ಯು. ನಮ್ಮ ಮನೆಯವರಿಗೆ ಕೆಳಗೆ ಕುತ್ಕೊಂಡು ಅಭ್ಯಾಸ. ಹೆಂಗಿದೆ ಊಟ, ಹೆಂಗಿದೆ? ಮಟನ್ ಸಾರು ಥರನೇ ಇದೆ. ನಾನು ಯೂಶ್ವಲಾಗಿ ನೀಟಾಗಿ ಕುಕ್ ಮಾಡಲ್ಲ ಅಂತ ಮಟನ್ ಸಾರು ಥರನೇ ಇದೆ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆಯಾ? ಆ್ಯಕ್ಚುಲಿ ಊಟ ಮಾಡಿ ಮಲಗಿಬಿಟ್ಟಿದ್ವಿ. ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ. ಸೊ ಅದಕ್ಕೆ ಒಳ್ಳೆ ನಿದ್ದೆ ಬಂದಿತ್ತು, ಮಲಗಿದ್ವಿ. ಈಗ ಹೊರಗಡೆ ಹೋಗೋದಿದೆ, ಹಾಗಾಗಿ ನಾನು ನನ್ನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇಲ್ಲ. ಬಿಕಾಸ್ ಹೊರಗಡೆ ತುಂಬ ಇಂಪಾರ್ಟೆಂಟ್ ಕೆಲಸ ಇರೋದ್ರಿಂದ ಹೊರಗೆ ಹೋಗ್ತಾ ಇದ್ದೀವಿ. ಸೊ ದ್ಯಾಟ್ ಐ ಆಮ್ ಎಂಡಿಂಗ್ ಮೈ ವಿಡಿಯೋ ಹಿಯರ್. ಇನ್ನು ಯಾರ್ಯಾರು ನನ್ನ ಹಳೆ ವೀಡಿಯೋಸ್ ಆಗಲಿ ಶಾರ್ಟ್ಸ್ ಆಗಲಿ ನೋಡಿಲ್ಲ, ಪ್ಲೀಸ್ ಹೋಗಿ ನನ್ನ ವಿಡಿಯೋ ಮತ್ತು ಶಾರ್ಟ್ಸ್ನ ನೋಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.